ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನ ನಡೆಸ್ತಾ ಇದೆ. ಈ ಪಾದಯಾತ್ರೆಗೆ ಕಾಂಗ್ರೆಸ್ ಕೌಂಟರ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಮುಂದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನು ನಡೆಸ್ತಾ ಇದೆ. ಜೆಡಿಎಸ್ ಪಾದಯಾತ್ರೆಗೆ ಕಾಂಗ್ರೆಸ್ ಇದೀಗ ವ್ಯಂಗ್ಯವಾಗಿ ಸ್ವಾಗತವನ್ನ ಮಾಡಿಕೊಳ್ತಾ ಇದೆ. ಪ್ರಾಯಶ್ಚಿತ ಯಾತ್ರೆಗೆ ಹಾರ್ದಿಕ ಸ್ವಾಗತ ಅಂತ ಹೇಳಿ ಬ್ಯಾನರ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಬೈರಮಂಗಲ ಸರ್ಕಲ್ನಲ್ಲಿ ಕಾಂಗ್ರೆಸ್ ಬೃಹತ್ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿದೆ. ಬಿಡದಿ ಪಾದಯಾತ್ರೆಗೂ ಮುನ್ನ ರಾಜಕೀಯ ಸಮರ ಜೋರಾದಂತೆ ಕಾಣಸಿಗ್ತಾ ಇದೆ. ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಬ್ಯಾನರ್ನಿಂದ ಟೀಕಾಸ್ತ್ರವನ್ನ ಕೂಡ ಪ್ರಯೋಗ ಮಾಡಲಾಗ್ತಾ ಇದೆ. ದಳಪತಿ ಪಾದಯಾತ್ರೆಗೆ ಪ್ರಾಯಶ್ಚಿತ ಯಾತ್ರೆ ಅಂತ ಹೇಳಿ ಕಾಂಗ್ರೆಸ್ ಹೆಸರನ್ನ ಇಟ್ಟಿದೆ. ಪಾದಯಾತ್ರೆಗೂ ಮುನ್ನವೇ ರಾಜಕೀಯ ಕಾವುಗಳು ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಇವತ್ತು 9 ಕಿಲೋಮೀಟರ್ ಪಾದಯಾತ್ರೆಯನ್ನ ನಡೆಸುತ್ತೆ ಜೆಡಿಎಸ್. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ಆಗಿದೆ. ಈಗಾಗಲೇ HD ಕುಮಾರಸ್ವಾಮಿ ಅವರು ಕೂಡ ಚಾಲನೆಯನ್ನ ಕೂಡ ಕೊಟ್ಟಿದ್ದಾರೆ. ಚಾಲನೆ ಕೊಡೋದಕ್ಕೂ ಮುನ್ನವೇ ಮೈಸೂರು ಅಧಿದೇವತೆ ನಾಡದೇವತೆ ಚಾಮುಂಡೇಶ್ವರಿಗೆ ವಿಶೇಷವಾಗಿ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ ನಂತರ ಈ ಬೈರಮಂಗಲ ಸರ್ಕಲ್ನಲ್ಲಿ ಏನ್ ಪಾದಯಾತ್ರೆ ಆರಂಭ ಮಾಡಬೇಕು ಅಂದ್ಕೊಂಡಿದ್ರು ಅದರಂತೆಯೇ ಚಾಲನೆಯನ್ನ ಕೂಡ ನೀಡಲಾಗಿದೆ. 15,000ಕ್ಕೂ ಹೆಚ್ಚು ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾರೆ ಅಂತ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅದರಂತೆಯೇ ಭಾಗಿಯಾದಂತೆ ಕಾಣಸಿಗ್ತಾ ಇದೆ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ ಸೊ ಈ ಜೆಡಿಎಸ್ ಪಾದಯಾತ್ರೆ ಆರಂಭ ಆಗೋದಕ್ಕೂ ಮುನ್ನವೇ ಇದೀಗ ಕಾಂಗ್ರೆಸ್ ವ್ಯಂಗ್ಯವಾಗಿ ಸ್ವಾಗತವನ್ನ ಮಾಡಿಕೊಳ್ತಾ ಇದೆ. ಇದು ಈ ಪ್ರಾಯಶ್ಚಿತ ಯಾತ್ರೆಗೆ ಹಾರ್ದಿಕ ಸ್ವಾಗತ ಅಂತ ಹೇಳಿ ಬ್ಯಾನರ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಬೈರಮಂಗಲ ಸರ್ಕಲ್ನಲ್ಲಿ ಕಾಂಗ್ರೆಸ್ ಬೃಹತ್ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿದೆ. ಬಿಡದಿ ಪಾದಯಾತ್ರೆ ಆರಂಭ ಆಗೋದಕ್ಕೂ ಮುನ್ನವೇ ಇದೀಗ ರಾಜಕೀಯ ಸಮರ ಹೆಚ್ಚಾದಂತೆ ಕಾಣಸಿಗ್ತಾ ಇದೆ. ಈ ಬಿಡದಿ ಟೌನ್ಶಿಪ್ ವಿಚಾರ ಮೊದಲು ಆರಂಭ ಮಾಡಿದ್ದು ಒಂದ್ ಕಡೆ HD ಕುಮಾರಸ್ವಾಮಿ ಅವರೇ ಅನ್ನೋದನ್ನ ಮರೆತು ಬಿಟ್ರ ಅಂತ ಹೇಳಿ ಕಾಂಗ್ರೆಸ್ ತಿರುಗೇಟನ್ನ ಕೂಡ ಕೊಡ್ತಾ ಇದೆ. ಅದರ ಜೊತೆಗೆ ಈ ಪಾದಯಾತ್ರೆಗೂ ಕೂಡ ವ್ಯಂಗ್ಯವನ್ನ ಆಡುವಂತಹ ಕೆಲಸವನ್ನ ಕೂಡ ಮಾಡಿದೆ ಕಾಂಗ್ರೆಸ್. ನೋಡಿ, ಯಾರೂ ಕೂಡ ಬಲವಂತವಾಗಿ ಜಾಗವನ್ನ ಕಿತ್ಕೊಳ್ಳುವಂತಹ ಕೆಲಸವನ್ನ ಇಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳಿ ವಾದವನ್ನ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಸ್ವ ಇಚ್ಛೆಯಿಂದ ಭೂಮಿಯನ್ನ ಕೊಡೋದಕ್ಕೆ ಬಯಸಿದ್ರೆ ಸ್ವಾಗತಾರ್ಹ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ರೈತರು ಕಳೆದ 500 ದಿನಗಳಿಂದಲೂ ಕೂಡ ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಂತಂದ್ರೆ ನಮ್ಮ ಭೂಮಿಯನ್ನ ನಾವು ಬಿಟ್ಕೊಡೋದಕ್ಕೆ ಸಿದ್ಧರಾಗಿಲ್ಲ ಅಂತ ಕೂಡ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಭೂಮಿ ಫಲವತ್ತಾಗಿದೆ, ಒಳ್ಳೆ ಬೆಳೆಯನ್ನ ಬೆಳೀತಾ ಇದ್ದೀವಿ. ಆ ಒಂದು ಬೆಳೆ ಬೆಳೆಯುವಂತಹ ಸಂದರ್ಭದಲ್ಲಿ ನಾವು ಖರ್ಚು ಮಾಡುವಂತಹ ಹಣ ಮತ್ತೊಂದು ಮಗದೊಂದು ಎಲ್ಲದಕ್ಕೂ ಕೂಡ ನಮಗೆ ಲಾಭ ಸಿಗ್ತಾ ಇದೆ. ಈ ರೀತಿಯಾಗಿ ನಾವು ಲಾಭ ಪಡೆಯುವಂತಹ ಸಂದರ್ಭದಲ್ಲಿ ನೀವು ಬಂದು ಭೂಮಿಯನ್ನ ತೆಗೆದುಕೊಂಡು ಅದಕ್ಕೆ ನಾವೇನೋ ಕೊಟ್ಬಿಡ್ತೀವಿ, ಕೋಟಿ ಹಣ ಕೊಡ್ತೀವಿ. ಆ ಹಣ ಖರ್ಚಾಗೋವರೆಗೂ ಐಷಾರಾಮಿ ಜೀವನವನ್ನ ನಡೆಸ್ತೀವಿ. ಅದಾದ ನಂತರ ನಾವು ಅವಿದ್ಯಾವಂತರ ಇರ್ತೀವಿ. ಕೆಲವೊಂದಿಷ್ಟು ಮನೆಗಳಲ್ಲಿ ಎಲ್ಲಿ ಹೋಗಿ ಜೀವನ ನಡೆಸೋದು, ಹೇಗೆ ಜೀವನ ಮಾಡೋದು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ರೈತರು. ನಾವು ಹುಟ್ಟಿನಿಂದಲೇ ರೈತರು, ಕಷ್ಟಪಟ್ಟು ಬೆಳೆದು ತಿನ್ನೋದೇ ನಮ್ಮ ಒಂದು ವೃತ್ತಿಯಾಗಿದೆ. ನಮಗೆ ಬೇರೆ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳು ಬರೋದಿಲ್ಲ. ಹಾಗಾಗಿ ನಾವು ಭೂಮಿಯನ್ನು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಎಲ್ಲೋ ಕೆಲ ರೈತರು ಹೇಳ್ತಾ ಇದ್ದಾರೆ, ಈಗಾಗಲೇ ಒಂದಷ್ಟು ಸಾಲವನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಸೊ ಹಾಗಾಗಿ ನಾವು ಭೂಮಿಯನ್ನು ಕೊಡ್ತೀವಿ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ. ಆ ಕೊಡೋರಿಗೂ ಕೂಡ ಒಂದಷ್ಟು ವಿರೋಧಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಯಾವಾಗ ರೈತರು ಕಳೆದ 500 ದಿನಗಳಿಂದಲೂ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು, ಅವತ್ತಿನಿಂದಲೂ ಕೂಡ ಜೆಡಿಎಸ್ ರೈತರ ಪರವಾಗಿ ಧ್ವನಿಯನ್ನ ಎತ್ತುವಂತಹ ಕೆಲಸವನ್ನ ಮಾಡಿದೆ. ರೈತರ ಪರವಾಗಿ ಇಂದಿನವರೆಗೂ ಕೂಡ ನಿಂತಿದೆ. 3 ದಿನಗಳವರೆಗೂ ಕೂಡ ಈ ಒಂದು ಪಾದಯಾತ್ರೆ ಮುಂದುವರೆದುಕೊಳ್ತಾ ಹೋಗುತ್ತೆ.